ಮಲಯಾಳಂ ಸಿನಿಮಾಗಳು ಈಗ ಎಲ್ಲ ಕಡೆ ಒಳ್ಳೆ ಪ್ರಶಂಸೆ ಪಡ್ಕೊಳ್ತಿವೆ. ಅಲ್ಲಿಯೂ ಕೂಡ ದೊಡ್ಡ ದೊಡ್ಡ ಬಜೆಟ್ನಲ್ಲಿ ಸಿನಿಮಾಗಳು ಬರ್ತಿವೆ. ಒಳ್ಳೊಳ್ಳೆ ಕಂಟೆಂಟ್ ಇರೋ ಸಿನಿಮಾಗಳನ್ನ ಕೊಡ್ತಿದ್ದ ಮಲಯಾಳಂ ಸಿನಿಮಾ ಇಂಡಸ್ಟ್ರಿ ಈಗ ಪ್ರಾಪರ್ ಕಮರ್ಷಿಯಲ್ ಸಿನಿಮಾಗಳನ್ನು ಕೂಡ ಮಾಡ್ತಿದ್ದಾರೆ. ಹಾಗೆ ಬಾಕ್ಸ್ ಆಫೀಸ್ನಲ್ಲಿ 100 ರಿಂದ 200 ಕೋಟಿ ಬಿಸ್ನೆಸ್ ಮಾಡೋ ಮೂಲಕ ತಮ್ಮ ಮಾರ್ಕೆಟ್ನ ಕೂಡ ಹೆಚ್ಚು ಮಾಡ್ಕೊಂಡಿದ್ದಾರೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಲಯಾಳಂನಲ್ಲಿ ಅತಿ ಹೆಚ್ಚು ಕಲೆಕ್ಷನ್ ಮಾಡಿರೋ ಸಿನಿಮಾಗಳು ಯಾವ್ಯಾವುದು ಅನ್ನೋದನ್ನ ಹೇಳ್ತಿದೀವಿ. ಈ ಟಾಪ್ 10 ಹೈಯೆಸ್ಟ್ ಗ್ರಾಸಿಂಗ್ ಸಿನಿಮಾಗಳ ಲಿಸ್ಟ್ ನಲ್ಲಿ ವಿಶೇಷ ಏನಪ್ಪಾ ಅಂದ್ರೆ ಟಾಪ್ 10 ಲಿಸ್ಟ್ ಅಲ್ಲಿರೋ 5 ಸಿನಿಮಾಗಳು ಕಳೆದ ವರ್ಷ ಅಂದ್ರೆ 2024ರಲ್ಲಿ ರಿಲೀಸ್ ಆಗಿರೋ ಸಿನಿಮಾಗಳು. 10 ಸಿನಿಮಾಗಳಲ್ಲಿ 4 ಸಿನಿಮಾಗಳು ಮೋಹನ್ ಲಾಲ್ ಅವರು ನಟಿಸೋ ಸಿನಿಮಾಗಳು ಅನ್ನೋದು. ಈ ಲಿಸ್ಟ್ ನ ಟಾಪ್ 10 ನಲ್ಲಿ ಇರೋದು ಮಾರ್ಕೋ. ಇದೊಂದು ಆಕ್ಷನ್ ಥ್ರಿಲ್ಲರ್ ಫಿಲಂ. ಮಾರ್ಕೋ ಸಿನಿಮಾ ನೋಡಿದವರು ಆ ಸಿನಿಮಾನ ಮೋಸ್ಟ್ ವೈಲೆಂಟ್ ಇಂಡಿಯನ್ ಫಿಲಂ ಅಂತ ಹೇಳಿದ್ರು. ಇದು ಎಷ್ಟು ವೈಲೆಂಟ್ ಸಿನಿಮಾ ಅಂದ್ರೆ ಸೆನ್ಸಾರ್ ಬೋರ್ಡ್ನವರೇ ಈ ಸಿನಿಮಾನ ಟಿವಿಲಿ ರಿಲೀಸ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಮಾರ್ಕೋ ಆಗಿ ರಕ್ತ ಚೆಲ್ಲಿ ವೈಲೆಂಟ್ ಆಗಿ ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡವರು ಉನ್ನಿ ಮುಕುಂದನ್. ಈ ಸಿನಿಮಾನ ಡೈರೆಕ್ಟ್ ಮಾಡಿದವರು ಹನೀಫ್ ಅದೇನಿ. ಈ ಸಿನಿಮಾಗೆ ಮ್ಯೂಸಿಕ್ ಮಾಡಿದವರು ನಮ್ಮ ಕನ್ನಡದ ರವಿ ಬಸ್ರೂರವರು. ಡಿಸೆಂಬರ್ 20, 2024ರಲ್ಲಿ ಥಿಯೇಟರ್ ರಿಲೀಸ್ ಆಗಿದ್ದ ಈ ಸಿನಿಮಾ ವರ್ಲ್ಡ್ ವೈಡ್ 110 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಿತ್ತು. ಈ ಸಿನಿಮಾದ ಬಜೆಟ್ 30 ಕೋಟಿ. ಈ ಲಿಸ್ಟ್ ನ ಟಾಪ್ 9 ನಲ್ಲಿ ಇರೋ ಸಿನಿಮಾ ಲೂಸಿಫರ್. ಇದೊಂದು ಆಕ್ಷನ್ ಥ್ರಿಲ್ಲರ್. ಪೃಥ್ವಿರಾಜ್ ಸುಕುಮಾರನ್ ಡೈರೆಕ್ಷನ್ ಮಾಡಿದ ಮೊದಲ ಸಿನಿಮಾ. ಮೋಹನ್ ಲಾಲ್ ಅವರು ಲೀಡ್ ರೋಲ್ ನಲ್ಲಿ ನಟಿಸಿದ್ರೆ ವಿವೇಕ್ ಒಬೆರಾಯ್, ಮಂಜು ವಾರಿಯರ್, ಟೊವಿನೋ ಥಾಮಸ್, ಇಂದ್ರಜಿತ್ ಸುಕುಮಾರನ್, ಸಾಯಿ ಕುಮಾರ್ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು. ಮಾರ್ಚ್ 28, 2019ರಲ್ಲಿ ರಿಲೀಸ್ ಆಗಿದ್ದ ಈ ಸಿನಿಮಾ ಹಲವಾರು ದಾಖಲೆಗಳನ್ನ ಮಾಡಿತ್ತು. ಲೂಸಿಫರ್ ರಿಲೀಸ್ ಆದ 4 ದಿನಗಳಲ್ಲಿ 50 ಕೋಟಿ ಕಲೆಕ್ಷನ್ ಮಾಡಿ 8 ದಿನಗಳಲ್ಲಿ 100 ಕೋಟಿ ಕ್ಲಬ್ ಸೇರಿತ್ತು. ಈ ದಾಖಲೆಗಳನ್ನ ಮಾಡಿದ ಮೊದಲ ಮಲಯಾಳಂ ಸಿನಿಮಾ ಅನ್ನೋ ಹೆಗ್ಗಳಿಕೆ ಲೂಸಿಫರ್ ಸಿನಿಮಾದಾಯಿತು. 2019ರಲ್ಲಿ ಇದು ಹೈಯೆಸ್ಟ್ ಗ್ರಾಸಿಂಗ್ ಮಲಯಾಳಂ ಫಿಲಂ ಆಫ್ ದಿ ಆಲ್ ಟೈಮ್ ಆಗಿತ್ತು. ಈ ಸಿನಿಮಾದ ಬಜೆಟ್ 30 ಕೋಟಿ. ಈ ಸಿನಿಮಾದ ವರ್ಲ್ಡ್ ವೈಡ್ ಗ್ರಾಸ್ ಕಲೆಕ್ಷನ್ 127 ಕೋಟಿಗಳಿಗೂ ಹೆಚ್ಚು. ಥಿಯೇಟರ್ ಬಾಕ್ಸ್ ಆಫೀಸ್ ನಲ್ಲಿ ಕಲೆಕ್ಷನ್ ಜೊತೆ ಸ್ಯಾಟಲೈಟ್ ರೈಟ್ಸ್, ಡಿಜಿಟಲ್ ಸ್ಟ್ರೀಮಿಂಗ್ ರೈಟ್ಸ್ ಎಲ್ಲ ಸೇರಿ 200 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಿದ ಮೊದಲ ಮಲಯಾಳಂ ಸಿನಿಮಾ ಲೂಸಿಫರ್. ಈ ಲಿಸ್ಟ್ ನ ಟಾಪ್ 8 ಅಲ್ಲಿರೋ ಸಿನಿಮಾ ಪ್ರೇಮಲು. ಬರೀ ವೈಲೆನ್ಸ್ ಇರೋ ಮಾಸ್ ಸಿನಿಮಾಗಳೇ ಗೆಲ್ಲೋದು ಅಂತ ಜನ ಮಾತಾಡ್ಕೋತಿದ್ದಾಗ ಬಂದಂತ ಒಂದು ಒಳ್ಳೆ ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾ ಪ್ರೇಮಲು. ನಸ್ಲೇನ್ ಜೊತೆ ಮಮಿತಾ ಬೈಜು ಲೀಡ್ ರೋಲ್ ನಲ್ಲಿ ನಟಿಸಿದ್ದ ಈ ಸಿನಿಮಾನ ನಿರ್ದೇಶನ ಮಾಡಿದ್ದು ಗಿರೀಶ್ ಏಡಿ. ಫೆಬ್ರವರಿ 9, 2024ರಲ್ಲಿ ರಿಲೀಸ್ ಆಗಿದ್ದ ಈ ಸಿನಿಮಾ ಟೋಟಲ್ ವರ್ಲ್ಡ್ ವೈಡ್ 136 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಿತ್ತು. ಈ ಸಿನಿಮಾಗೆ ಹಾಕಿದ್ದ ಬಜೆಟ್ ಕೇವಲ 3 ಕೋಟಿ ರೂಪಾಯಿಗಳು. ಯೂತ್ಗೆ ಈ ಸಿನಿಮಾ ಹೆಚ್ಚು ಕನೆಕ್ಟ್ ಆಗಿತ್ತು. ಪ್ರೇಮಲು ಸಿನಿಮಾದ ಸೆಕೆಂಡ್ ಪಾರ್ಟ್ ಕೂಡ ಬರ್ತಿದೆ. ಈ ಲಿಸ್ಟ್ ನ ಟಾಪ್ 7 ನಲ್ಲಿರೋ ಸಿನಿಮಾ ಪುಲಿ ಮುರುಗನ್. ಇದು ಎಪಿಕ್ ಆಕ್ಷನ್ ಥ್ರಿಲ್ಲರ್ ಮೂವಿ. 100 ಕೋಟಿ ಕ್ಲಬ್ ಸೇರಿದ ಮೊದಲ ಮಲಯಾಳಂ ಸಿನಿಮಾ ಪುಲಿ ಮುರುಗನ್. ಮೋಹನ್ ಲಾಲ್ ಹೀರೋ ಆಗಿದ್ದ ಈ ಸಿನಿಮಾನ ಬರೆದಿದ್ದವರು ಉದಯ್ ಕೃಷ್ಣ. ಸಿನಿಮಾನ ಡೈರೆಕ್ಟ್ ಮಾಡಿದವರು ವೈಶಾಖ್. ಅಕ್ಟೋಬರ್ 7, 2016ರಲ್ಲಿ ರಿಲೀಸ್ ಆಗಿದ್ದ ಈ ಸಿನಿಮಾ ಒಟ್ಟು ವರ್ಲ್ಡ್ ವೈಡ್ 150 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಿತ್ತು. ಈ ಸಿನಿಮಾದ ಬಜೆಟ್ 25 ಕೋಟಿ. ಈ ನಮ್ಮ ಲಿಸ್ಟ್ ನ ಟಾಪ್ 6 ಅಲ್ಲಿ ಇರೋ ಸಿನಿಮಾ ಆವೇಶಂ. ಜೀತು ಮಾಧವನ್ ನಿರ್ದೇಶನದ ಈ ಆಕ್ಷನ್ ಕಾಮಿಡಿ ಸಿನಿಮಾದಲ್ಲಿ ಹೀರೋ ಆಗಿ ಕಾಣಿಸಿಕೊಂಡಿರೋರು ಫಹದ್ ಫಾಜಿಲ್. 2023ರಲ್ಲಿ ರೋಮಾಂಚನವನ್ನು ಸೂಪರ್ ಹಿಟ್ ಹಾರರ್ ಕಾಮಿಡಿ ಸಿನಿಮಾ ಡೈರೆಕ್ಟ್ ಮಾಡಿದ್ದವರು ಇದೇ ಜೀತು ಮಾಧವನ್. ಆವೇಶಂ ಸಿನಿಮಾದ ಶೂಟಿಂಗ್ ನಡೆದಿರೋದು ಬಹುತೇಕ ಬೆಂಗಳೂರಿನಲ್ಲೇ. ಏಪ್ರಿಲ್ 11, 2024ರಲ್ಲಿ ರಿಲೀಸ್ ಆಗಿದ್ದ ಈ ಸಿನಿಮಾ ವರ್ಲ್ಡ್ ವೈಡ್ 156 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಿತ್ತು. ಈ ಸಿನಿಮಾದ ಬಜೆಟ್ 30 ಕೋಟಿ. ಈ ಲಿಸ್ಟ್ ನ ಟಾಪ್ 5 ಅಲ್ಲಿ ಇರೋ ಸಿನಿಮಾ ಆಡು ಜೀವಿತಂ, ದಿ ಗೋಟ್ ಲೈಫ್. ಇದೊಂದು ಸರ್ವೈವಲ್ ಡ್ರಾಮಾ. ಪೃಥ್ವಿರಾಜ್ ಸುಕುಮಾರನ್ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದ ಈ ಸಿನಿಮಾನ ಡೈರೆಕ್ಟ್ ಮಾಡಿದವರು ಲೆಸ್ಲಿ. ಪರ್ಷಿಯನ್ ಗಲ್ಫ್ ನಲ್ಲಿ ಕೆಲಸಕ್ಕೆ ಅಂತ ಹೋಗಿದ್ದ ಮಲಯಾಳಿ ಇಮಿಗ್ರೇಟ್ ನಜೀಬ್ ಅನ್ನೋ ವ್ಯಕ್ತಿಯ ರಿಯಲ್ ಲೈಫ್ ಸ್ಟೋರಿಯೇ ಆಡು ಜೀವಿತಂ. ಮೊದಲು UAE ಬಿಟ್ಟು ಬೇರೆ GCC ಕಂಟ್ರಿಗಳಲ್ಲಿ ಈ ಸಿನಿಮಾ ಬ್ಯಾನ್ ಆಗಿತ್ತು. ನಂತರ ಕುವೈತ್ ಅಂಡ್ ಸೌದಿ ಅರೇಬಿಯಾ ಬಿಟ್ಟು ಬೇರೆ ದೇಶಗಳಲ್ಲಿ ಈ ಸಿನಿಮಾಗೆ ಪ್ರದರ್ಶನ ಅವಕಾಶ ಸಿಕ್ತು. ಆಡು ಜೀವಿತಂ ಅನ್ನೋ ಕಾದಂಬರಿಯನ್ನು ಆಧರಿಸಿ ಈ ಸಿನಿಮಾ ಮಾಡಲಾಗಿದೆ. 80 ಕೋಟಿಗೂ ಹೆಚ್ಚು ಬಜೆಟ್ನಲ್ಲಿ ತಯಾರಾಗಿದ್ದ ಈ ಸಿನಿಮಾ ಮಾರ್ಚ್ 28, 2024ರಲ್ಲಿ ರಿಲೀಸ್ ಆಗಿ 150 ಕೋಟಿಗಳಿಗೂ ಹೆಚ್ಚು ಕಲೆಕ್ಷನ್ನ ಮಾಡಿತ್ತು.
ಈ ನಮ್ಮ ಲಿಸ್ಟ್ನ ಟಾಪ್ 4 ಅಲ್ಲಿ ಇರೋ ಸಿನಿಮಾ 2018. ಇದೊಂದು ಡಿಸಾಸ್ಟರ್ ಡ್ರಾಮಾ. 2018ರಲ್ಲಿ ಕೇರಳದಲ್ಲಿ ಆದ ಪ್ರವಾಹ ನಿಮಗೆಲ್ಲ ನೆನಪಿರಬಹುದು. ಆ ಸಂದರ್ಭದಲ್ಲಿ ಏನೇನು ನಡೀತು ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಕುಂಚಾಕೋ ಬೊಬ್ಬಾನ್, ಟೊವಿನೋ ಥಾಮಸ್, ಆಸಿಫ್ ಅಲಿ, ವಿನೀತ್ ಶ್ರೀನಿವಾಸನ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿರೋ ಈ ಸಿನಿಮಾನ ಡೈರೆಕ್ಟ್ ಮಾಡಿದವರು ಜೂಡ್ ಆಂಟನಿ ಜೋಸೆಫ್. ಮೇ 5, 2023ರಲ್ಲಿ ರಿಲೀಸ್ ಆಗಿದ್ದ ಈ ಸಿನಿಮಾ ವರ್ಲ್ಡ್ ವೈಡ್ 177 ಕೋಟಿಗಳಿಗೂ ಹೆಚ್ಚು ಕಲೆಕ್ಷನ್ ಅನ್ನ ಮಾಡಿತ್ತು. ಈ ಸಿನಿಮಾಗೆ ಹಾಕಿದ್ದ ಬಜೆಟ್ 26 ಕೋಟಿ. ಆದರೆ ಸಿನಿಮಾನ ನೋಡಿದ್ಮೇಲೆ ಇಷ್ಟು ಕಡಿಮೆ ಬಜೆಟ್ನಲ್ಲಿ ಈ ಸಿನಿಮಾ ಹೇಗೆ ಮಾಡಿದ್ರು ಅನ್ನೋ ಡೌಟ್ ಬರುತ್ತೆ. ಭಾರತದಿಂದ ಅಫಿಷಿಯಲ್ ಆಗಿ ಅಕಾಡೆಮಿ ಅವಾರ್ಡ್ಸ್ಗೆ ಈ ಸಿನಿಮಾನ ಕಳುಹಿಸಲಾಗಿತ್ತು. ಈ ಲಿಸ್ಟ್ನ ಟಾಪ್ 3 ಅಲ್ಲಿ ಇರೋ ಸಿನಿಮಾ ತುಡರುಂ. ಈಗಲೂ ಥಿಯೇಟರ್ನಲ್ಲಿ ಈ ಸಿನಿಮಾ ಓಡ್ತಿದೆ. ಇದೊಂದು ಕ್ರೈಮ್ ಥ್ರಿಲ್ಲರ್. ಮೋಹನ್ ಲಾಲ್ ಈ ಸಿನಿಮಾದ ಹೀರೋ. ಡೈರೆಕ್ಷನ್ ಮಾಡಿರೋದು ತರುಣ್ ಮೂರ್ತಿ. ಕೇರಳದ ಬಾಕ್ಸ್ ಆಫೀಸ್ನಲ್ಲಿ ಈ ಸಿನಿಮಾ 100 ಕೋಟಿಗಳಿಗೂ ಹೆಚ್ಚು ಕಲೆಕ್ಷನ್ ಮಾಡಿದೆ. ಏಪ್ರಿಲ್ 25ರಲ್ಲಿ ರಿಲೀಸ್ ಆಗಿರೋ ಈ ಸಿನಿಮಾ ಇದುವರೆಗೂ 215 ಕೋಟಿಗಳಿಗೂ ಹೆಚ್ಚು ಕಲೆಕ್ಷನ್ ಮಾಡಿದೆ. ಈ ಸಿನಿಮಾದ ಬಜೆಟ್ 90 ಕೋಟಿ. ಈ ನಮ್ಮ ಲಿಸ್ಟ್ನ ಟಾಪ್ 2 ಅಲ್ಲಿ ಇರೋ ಸಿನಿಮಾ ಮಂಜು ಮೆಲ್ ಬಾಯ್ಸ್. ಈ ಸಿನಿಮಾ ಕೂಡ ಒಂದು ಸರ್ವೈವಲ್ ಥ್ರಿಲ್ಲರ್. ಚಿದಂಬರಂ ಡೈರೆಕ್ಟ್ ಮಾಡಿರೋ ಈ ಸಿನಿಮಾದಲ್ಲಿ ಶೋಬಿನ್ ಸಯೀರ್, ಶ್ರೀನಾಥ್ ಬಶಿ, ದೀಪಕ್ ಪರಂಬೋಲ್, ಬಾಲು ವರ್ಗೀಸ್ ಇನ್ನು ಮುಂತಾದವರು ನಟಿಸಿದ್ದಾರೆ. ಇದು ಕೂಡ ರಿಯಲ್ ಲೈಫಲ್ಲಿ ನಡೆದಿರೋ ಕಥೆಯನ್ನು ಆಧರಿಸಿ ಮಾಡಿರೋ ಸಿನಿಮಾ. 5-6 ಜನ ಫ್ರೆಂಡ್ಸ್ ಗುಣ ಕೇವ್ಸ್ಗೆ ಹೋಗ್ತಾರೆ. ಅಲ್ಲಿ ಒಬ್ಬ ಫ್ರೆಂಡ್ ಗುಹೆ ಒಳಗೆ ಬಿದ್ದು ಬಿಡ್ತಾನೆ. ಫ್ರೆಂಡ್ಸ್ ಎಲ್ಲ ಸೇರಿ ಅವನನ್ನ ಹೇಗೆ ಉಳಿಸ್ಕೋತಾರೆ ಅನ್ನೋದೇ ಈ ಸಿನಿಮಾದ ಕತೆ. ನೀವು ನಿಮ್ಮ ಸ್ನೇಹಿತರ ಜೊತೆ ಟ್ರಿಪ್ ಹೋದ ದಿನಗಳನ್ನ ಈ ಸಿನಿಮಾ ನಿಮಗೆ ನೆನಪಿಸುತ್ತೆ. ಫೆಬ್ರವರಿ 22, 2024ರಲ್ಲಿ ರಿಲೀಸ್ ಆಗಿದ್ದ ಈ ಸಿನಿಮಾ ವರ್ಲ್ಡ್ ವೈಡ್ 240 ಕೋಟಿಗೂ ಹೆಚ್ಚು ಕಲೆಕ್ಷನ್ ಅನ್ನ ಮಾಡಿತ್ತು. ಈ ಸಿನಿಮಾದ ಬಜೆಟ್ 20 ಕೋಟಿ. ಈ ಲಿಸ್ಟ್ನ ಟಾಪ್ 1 ಅಲ್ಲಿ ಇರೋ ಸಿನಿಮಾ ಎಲ್2 ಎಂಪರಾನ್. ಪೃಥ್ವಿರಾಜ್ ಸುಕುಮಾರನ್ ಡೈರೆಕ್ಟ್ ಮಾಡಿರೋ ಈ ಸಿನಿಮಾ ಲೂಸಿಫರ್ ಟ್ರಯಾಲಜಿಯ 2ನೇ ಭಾಗ. ಈ ಆಕ್ಷನ್ ಥ್ರಿಲ್ಲರ್ ಸಿನಿಮಾದಲ್ಲಿ ಹೀರೋ ಆಗಿ ಮೋಹನ್ ಲಾಲ್ ಅವರು ಕಾಣಿಸ್ಕೊಂಡಿದ್ದಾರೆ. ಮಾರ್ಚ್ 27, 2025ರಲ್ಲಿ ರಿಲೀಸ್ ಆಗಿದ್ದ ಈ ಸಿನಿಮಾ 268 ಕೋಟಿಗೂ ಹೆಚ್ಚು ಕಲೆಕ್ಷನ್ ಅನ್ನ ಮಾಡಿ ಅತಿ ಹೆಚ್ಚು ಕಲೆಕ್ಷನ್ ಮಾಡಿರೋ ಸಿನಿಮಾಗಳ ಲಿಸ್ಟ್ ನಲ್ಲಿ ಟಾಪ್ ಅಲ್ಲಿದೆ. ಈ ಸಿನಿಮಾದ ಬಜೆಟ್ 175 ಕೋಟಿ. ಇದಿಷ್ಟು ಇವತ್ತಿನ ವಿಡಿಯೋ. ಇದೇ ತರ ಇಂಟ್ರೆಸ್ಟಿಂಗ್ ಕಂಟೆಂಟ್ಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.